ಸಾಧಾರಣ ಕಾಲದ 14ನೆಯ ಮಂಗಳವಾರ. ಪ್ರವಾದಿ ಓಶೇಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಇಸ್ರಾಯೇಲರು ನನ್ನ ಅನುಮತಿ ಇಲ್ಲದೆ ಅರಸರನ್ನು ನೇಮಿಸಿಕೊಂಡಿದ್ದಾರೆ. ನನಗೆ ತಿಳಿಯದಂತೆ ಅಧಿಪತಿಗಳನ್ನು ಮಾಡಿಕೊಂಡಿದ್ದಾರೆ. ಬೆಳ್ಳಿ ಬಂಗಾರದ ವಿಗ್ರಹಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅವರು ಮಾಡಿರುವುದೆಲ್ಲ ಅವರ ನಾಶಕ್ಕಾಗಿಯೇ. ಸಮಾರ್ಯವೇ, ನೀನು ನಿರ್ಮಿಸಿಕೊಂಡಿರುವ ಬಸವನನ್ನು ಧಿಕ್ಕರಿಸಿದ್ದೇನೆ. ನನ್ನ ಕೋಪಾಗ್ನಿ ನಿನ್ನ ಮೇಲೆ ಉರಿದು ಬರುತ್ತಿದೆ. ಈ ಜನರು ನಿರ್ಮಲರಾಗುವುದಕ್ಕೆ ಇನ್ನೆಷ್ಟು ಕಾಲ ಹಿಡಿಯುವುದೋ? ಆ ಬಸವ ಇಸ್ರಾಯೇಲಿನ ಕೈ ಕೆಲಸವೇ? ಶಿಲ್ಪಿ ಕೊಟ್ಟ ರೂಪವದು, ಅದು ದೇವರಲ್ಲ. ಸಮಾರ್ಯದ ಬಸವನು ನುಚ್ಚು ನೂರಾಗುವನು. ಇವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ಯುತ್ತಾರೆ. ಅವರ ಪೈರು ತೆನೆಗೆ ಬಾರದು, ಕಾಳು ಮೊಳೆತರೂ ಕೂಳು ದೊರಕದು. ಒಂದು ವೇಳೆ ದೊರಕಿದರೂ ಅನ್ಯ ಜನರು ಅದನ್ನು ಕಬಳಿಸಿ ಬಿಡುವರು. ಎಫ್ರಾಯಿಮ್ ಪಾಪ ಪರಿಹಾರಕ್ಕಾಗಿ ಬಲಿಪೀಠಗಳನ್ನು ಕಟ್ಟಿದೆ. ಆ ಬಲಿಪೀಠಗಳೇ ಅದರ ಪಾಪಕ್ಕೆ ಕಾರಣವಾಗಿ ಪರಿಣಮಿಸಿವೆ. ನಾನು ನನ್ನ ಧರ್ಮವನ್ನು ಲಕ್ಷಾಂತರ ವಿಧಿಗಳ ರೂಪದಲ್ಲಿ ಬರೆದುಕೊಟ್ಟರೂ ಅವುಗಳು ತನಗೆ ಪರಕೀವೆವೆಂದು ಭಾವಿಸುತ್ತದೆ. ಎಫ್ರಾಯಿಮ್ನವರೇ, ಬಲಿಪಶುಗಳನ್ನು ನನಗೆ ನೈವೇದ್ಯವಾಗಿ ವಧಿಸುತ್ತಾರೆ, ವಧಿಸಿದ್ದನ್ನು ಭುಜಿಸುತ್ತಾರೆ. ಆದರೆ ಆ ಬಲಿಗಳನ್ನು ನಾನು ಮೆಚ್ಚುವುದಿಲ್ಲ. ಅವರ ಅಧರ್ಮವನ್ನು ನೆನಪಿಗೆ ತಂದುಕೊಂಡು ಅವರ ಪಾಪಕ್ಕೆ ತಕ್ಕ ದಂಡನೆಯನ್ನು ವಿಧಿಸುವೆನು. ಆ ಜನರು ಈಜಿಪ್ಟಿಗೆ ಹಿಂದಿರುಗಬೇಕಾಗುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ. ಪರದಲ್ಲಿಹನು ನಮ್ಮ ದೇವನು ಗೈವನ್ನು ತನಗಿಷ್ಟ ಬಂದುದನ್ನು. ಅವರ ವಿಗ್ರಹ ಬರೀ ಬೆಳ್ಳಿ ಬಂಗಾರ, ಅವು ಮಾನವನ ಕೈ ಕೆಲಸಗಳು ಮಾತ್ರ. ಶ್ಲೋಕ. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ. ಬಾಯಿ ಇದ್ದರೂ ಅವು ಮಾತಾಡುವುದಿಲ್ಲ, ಕಣ್ಣುಗಳಿದ್ದರೂ ಅವು ಕಾಣುವುದಿಲ್ಲ, ಕಿವಿ ಇದ್ದರೂ ಅವು ಕೇಳುವುದಿಲ್ಲ, ಮೂಗಿದ್ದರೂ ಅವು ಮೂಸುವುದಿಲ್ಲ. ಶ್ಲೋಕ. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ. ಕೈ ಇದ್ದರೂ ಅವು ಮುಟ್ಟುವುದಿಲ್ಲ, ಕಾಲಿದ್ದರೂ ಅವು ನಡೆಯುವುದಿಲ್ಲ. ಅವುಗಳಂತಾಗುವರು ಅವುಗಳನ್ನು ಮಾಡುವವರು, ಅವುಗಳಂತಾಗುವರು ಅವುಗಳನ್ನು ನಂಬುವವರು. ಶ್ಲೋಕ. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ. ಆತನೇ ಸಹಾಯಕ ರಕ್ಷಕ ಕವಚ ಅವರಿಗೆ. ಪ್ರಭುವಿನಲ್ಲಿದೆ ಭರವಸೆ ಆರೋನನ ಕುಲಕ್ಕೆ. ಆತನೇ ಸಹಾಯಕ ರಕ್ಷಕ ಕವಚ ಅವರಿಗೆ. ಶ್ಲೋಕ. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಬೋಧಿಸಿ ನನಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೆವ್ವ ಹಿಡಿದಿದ್ದ ಒಬ್ಬ ಮೂಕನನ್ನು ಕೆಲವರು ಯೇಸುವಿನ ಬಳಿಗೆ ಕರೆತಂದರು. ದೆವ್ವ ಬಿಡಿಸಿದ ಮೇಲೆ ಆ ಮೂಕನಿಗೆ ಮಾತು ಬಂದಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂತಹ ಕಾರ್ಯವನ್ನು ನಾವು ಇಸ್ರಾಯೇಲಿನಲ್ಲಿ ಕಂಡದ್ದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು, ಇವನು ದೆವ್ವಗಳೊಡೆಯನ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸು ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನ ಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆ ಏನು ಹೇರಳ, ಕೊಯ್ಲುಗಾರರೋ ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಸ್ತುತಿಯಾಗಿದೆ. ಭುಜಿಸಿ ಪೂಜಿಪೆ ಪೂಜ್ಯ ನಿನ್ನ ರಕ್ತ ನನಗೆ ಪಾನವಾಗಿದೆ. ಸವಿದು ಭಜಿಸುವೆ ಮಾರ್ಗವಾ ತೋರಿಸು ಎನ್ನ ರೂಪಿಸು. ಎನ್ನ ಮನಕ್ಕೆ ಬಾ ಬದುಕಿಗೆ ಬಾ ಯೇಸು ರಾಜನೇ. ಎನ್ನ ಮನಕ್ಕೆ ಬಾ ಬದುಕಿಗೆ ಬಾ ಯೇಸು ರಾಜನೇ. ಯೇಸುವೆ ಪ್ರಿಯ ಯೇಸುವೆ ತೆರೆದ ಹೃದಯ ಕಾದಿದೆ. ನನ್ನ ಬಾಳ ದೊರೆಯೇ ನನ್ನ ಬಾಳ ಪ್ರಭೆಯೇ ಎನ್ನ ಸೇರಬಾ ಪೂರ್ಣಳಾಗಿಸಬಾ. ಸ್ವಾರ್ಥ ತುಂಬಿದ ಬಾಳ ನಡೆಸಿ ಎಲ್ಲೋ ಅಲೆಯುತ್ತಾ ಪಾಪ ಮಾಡಿದೆ. ಕೀರ್ತಿಯಲ್ಲಿ ಸಿರಿತನದಲ್ಲಿ ಮುಳುಗಿ ಏಳುತ್ತಾ ದ್ರೋಹ ಎಸಗಿದೆ. ಎಲ್ಲವಾ ತೊರೆಯಲು ವರವ ನೀಡೆನಗೆ. ಎನ್ನ ಮನಕ್ಕೆ ಬಾ ಬದುಕಿಗೆ ಬಾ ಯೇಸು ರಾಜನೇ. ಎನ್ನ ಮನಕ್ಕೆ ಬಾ ಬದುಕಿಗೆ ಬಾ ಯೇಸು ರಾಜನೇ. ಯೇಸುವೆ ಪ್ರಿಯ ಯೇಸುವೆ ತೆರೆದ ಹೃದಯ ಕಾದಿದೆ. ನನ್ನ ಬಾಳ ದೊರೆಯೇ ನನ್ನ ಬಾಳ ಪ್ರಭೆಯೇ ಎನ್ನ ಸೇರಬಾ ಪೂರ್ಣಳಾಗಿಸಬಾ. ಯೇಸುವೆ ಪ್ರಿಯ ಯೇಸುವೆ ತೆರೆದ ಹೃದಯ ಕಾದಿದೆ. ನನ್ನ ಬಾಳ ದೊರೆಯೇ ನನ್ನ ಬಾಳ ಪ್ರಭೆಯೇ ಎನ್ನ ಸೇರಬಾ ಪೂರ್ಣಳಾಗಿಸಬಾ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ಬಂಧಗಳಳಿಯೇ ಭಾವನೆ ಮರೆಯೇ ನನ್ನೇಸುವೆ ಒಡನಿರುವರು. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ.
ಪಾವನ ಶಿಲೆ ನಾನಾದರಿಲ್ಲಿ ಬಲಿಪೀಠವೇ ನಾನಾಗಬೇಕು. ಪಾವನ ಶಿಲೆ ನಾನಾದರಿಲ್ಲಿ ಬಲಿಪೀಠವೇ ನಾನಾಗಬೇಕು. ಒಬ್ಬಂಟಿನ ಬಾಡೋ ವೇಳೆ ಗೆಳೆಯನು ನೀನಾಗಬೇಕು. ಒಬ್ಬಂಟಿನ ಬಾಡೋ ವೇಳೆ ಗೆಳೆಯನು ನೀನಾಗಬೇಕು. ಇದುವೇ ನನ್ನ ಕನಸು, ಅದುವೇ ನನ್ನ ಆಸೆ, ನನ್ನೇಸುವೆ ನೀ ಕರುಣಿಸು. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ಬದುಕಲ್ಲಿನ ತಡವರಿಸೋ ವೇಳೆ ತಂಪೆರೆಯೇ ನೀ ಬರಬೇಕು. ಬದುಕಲ್ಲಿನ ತಡವರಿಸೋ ವೇಳೆ ತಂಪೆರೆಯೇ ನೀ ಬರಬೇಕು. ಕಣ್ಣೀರಲಿ ನಾಮೀಯೋ ವೇಳೆ ಮನಶಾಂತಿಯು ನೀನಾಗಬೇಕು. ಕಣ್ಣೀರಲಿ ನಾಮೀಯೋ ವೇಳೆ ಮನಶಾಂತಿಯು ನೀನಾಗಬೇಕು. ಇದುವೇ ನನ್ನ ಆಸೆ, ಅದುವೇ ನನ್ನ ಬಯಕೆ, ನನ್ನೇಸುವೆ ನೀ ಕರುಣಿಸು. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ಬಂಧಗಳಡಿಯೇ ಭಾವನೆ ಮರೆಯೇ ನನ್ನೇಸುವೆ ಒಡನಿರುವರು. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ನನ್ನಾಸೆ ನೆನಪಲಿ ನನ್ನೇಸು ದೇವರು, ಅವರಿಲ್ಲದೆ ನಾನೆಲ್ಲಿಗೆ. ನಿನ್ನಿಂದಲೇ ಈ ಜೀವ ನಡೆದಾಡಿದೆ. ನಿನ್ನಿಂದಲೇ ಈ ಜೀವ ನಡೆದಾಡಿದೆ. ನಿನ್ನಿಂದಲೇ ಈ ಬಾಳು ಹೊಸದಾಗಿದೆ. ಸಯ್ಯ ನನ್ ಶ್ವಾಸ ನಿನ್ನಿಂದಲೇ.
ನುಡಿದ ಮಾತಿಗೆ ರೋಗವು ತೊಲಗಿತು. ನಿನ್ನುಡಿದ ಮಾತಿಗೆ ಬೆಳಕು ಬಂದಿತು. ನೀನುಡಿದ ಮಾತಿಗೆ ಕೆಂಗಡಲು ಬಿರಿಯಿತು. ನೀನುಡಿದ ಮಾತಿಗೆ ದೃಷ್ಟಿಯು ಬಂದಿತು. ನೀನುಡಿದ ಮಾತಿಗೆ ಮರಣವು ಗೆದ್ದಿತು. ನೀನುಡಿದ ವಾಕ್ಯವೇ ಸತ್ಯವೇದವಾಯಿತು. ನಿನ್ನಿಂದಲೇ ಈ ಜೀವ ನಡೆದಾಡಿದೆ. ಈ ಜೀವ ನಡೆದಾಡಿದೆ. ಕ್ಷಮಿಸಲ್ಪಟ್ಟೆ. ನಿನ್ನಿಂದ ತಾನೇ ನಾ ದೀಕ್ಷೆ ಪಡೆದೆ. ನಿನ್ನಿಂದ ತಾನೇ ನಾ ಮಹಿಮೆ ಕಂಡೆ. ನಿನ್ನಿಂದ ತಾನೇ ನಾ ಸೇವೆಗಿಳಿದೆ. ನಿನ್ನಿಂದ ತಾನೇ ನಾ ಜಯವ ಕಂಡೆ. ನಿನ್ನಿಂದ ತಾನೇ ನಾ ಧನ್ಯನಾದೆ. ನಿನ್ನಿಂದ ತಾನೇ ನಾ ಕವಿಯೂ ಆದೆ. ನಿನ್ನಿಂದಲೇ ಈ ಜೀವ ನಡೆದಾಡಿದೆ. ನಿನ್ನಿಂದಲೇ ಈ ಜೀವ ನಡೆದಾಡಿದೆ. ನಿನ್ನಿಂದಲೇ ಈ ಬಾಳು ಹೊಸದಾಗಿದೆ. ಏಸಯ್ಯ ನನ್ ಶ್ವಾಸ ನಿನ್ನಿಂದಲೇ. ನಿನ್ನಿಂದಲೇ ಈ ಜೀವ ನಡೆದಾಡಿದೆ. ಸ್ತುತಿ ಆರಾಧನೆ ಬೇಡ್ವೆವು ನಿನ ಮುಂದೆ ಪ್ರಾರ್ಥನೆ. ಮಹಿಮೆಯಿಂದಾಲೆ ಈ ಸ್ಥಳವ ತುಂಬಿಸು. ನಿನ್ ಚಿತ್ತವನ್ನೇ ಇಲ್ಲಿ ನೆರವೇರಿಸು. ಹಾಲೆಲೂಯಾ ಹಾಲೆಲೂಯಾ ಯೇಸು. ಹಾಲೆಲೂಯಾ ಹಾಲೆಲೂಯಾ ಯೇಸು.
ಹೊಸ ದಿನವ ಕಾಣುವೆ. ಗುರಾಣಿಯಾಗಿ ನೀ ನನ್ನ ಕಾಯುವೆ. ನಾ ಕೂಗಿದಾಗ ನನ್ನ ಮೊರೆಯ ಕೇಳುವೆ. ನಾ ಬಿದ್ದಾಗ ಕರ ಹಿಡಿದು ಎತ್ತುವೆ. ಪ್ರಿಯ ನನ್ನ ಪ್ರಿಯ ನನ್ನ ಪ್ರಿಯ ಯೇಸು. ಪ್ರಿಯ ನನ್ನ ಪ್ರಿಯ ನನ್ನ ಪ್ರಿಯ ಯೇಸು. ಲೋಕದಲ್ಲಿ ನಿನ್ನಂತೆ ಯಾರಿಲ್ಲವೇ. ನೀ ಮಾತ್ರ ಕರ್ತ ಓ ನನ್ನ ದೈವವೇ. ನಿನ್ನ ಮುಂದೆ ಮಾತ್ರ ಮೊಣಕಾಲೂರುವೆ. ನೀ ನನ್ನ ತಂದೆ ನೀ ನನ್ನ ದೇವರೇ. ಶುದ್ಧ ಪರಿಶುದ್ಧ ಪರಿಶುದ್ಧ ಯೇಸು. ಶುದ್ಧ ಪರಿಶುದ್ಧ